ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ರಾಜಕೀಯ ತಿರುವು ಪಡೆದ ಮಂಚೇನಹಳ್ಳಿ ಗಣಿ ಮಾಲೀಕ ಗುಂಡು ಹಾರಿಸಿದ ಸಕಲೇಶ್ ವಿರುದ್ಧ ಪ್ರಕರಣ ದಾಖಲು, ಬಂಧನ. ಕಾಂಗ್ರೆಸ್ನಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ಕೃಷಿ ಕೂಲಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ನೀಡಲು ರಾಜ್ಯ ರೈತ ಕೂಲಿಕಾರರ ಸಂಘದ ಆಗ್ರಹ. ಬಾಗೇಪಲ್ಲಿಯ ಸುಂದರಯ್ಯ ಭವನದಲ್ಲಿ ನಡೆದ ಕೃಷಿ ಕೂಲಿಕಾರರ ಸಂಘದ ಸಮಾವೇಶ. ಕನಿಷ್ಠ ಕೂಲಿಗೆ ಆಗ್ರಹ. ಅಕ್ರಮದಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಮಂಚೇನಹಳ್ಳಿಯ ಕಲ್ಲು ಗಣಿಗಾರಿಕೆ ಗುಂಡು ಹಾರಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ಗೌರಿಬಿದನೂರಿನಲ್ಲಿ ಪ್ರತಿಭಟನೆ. ಕಲ್ಲು ಗಣಿಗಾರಿಕೆ ಅಕ್ರಮದಲ್ಲಿ ಅಧಿಕಾರಿಗಳ ಶಾಮೀಲು ಆರೋಪ. ವಾಜಮಂಗಲದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಖಂಡಿಸಿ ನಂಜನಗೂಡಿನಲ್ಲಿ ರೈತ ಸಂಘ, ಹಸಿರು ಸೇನೆಯಿಂದ ಪ್ರತಿಭಟನೆ. ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿಯೇ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವುದಕ್ಕೆ ಖಂಡನೆ. ವಾರ್ತೆಗಳ ವಿವರ. ಮಂಚೇನಹಳ್ಳಿ ತಾಲೂಕಿನ ಕನಗಾನಕೊಪ್ಪ ಗ್ರಾಮದ ಗಣಿ ಗಲಾಟೆ ಇದೀಗ ರಾಜಕೀಯ ತಿರುವು ಪಡೆದಿದೆ. ಡಾಕ್ಟರ್ ಕೆ ಸುಧಾಕರ್ ಅವರು ಸಚಿವರಾಗಿದ್ದ ವೇಳೆಯೇ ಗಣಿಗಾರಿಕೆಗೆ ಅನುಮತಿ ನೀಡಲಾಗಿದೆ ಎಂದು ಕಾಂಗ್ರೆಸ್ ಆರೋಪಿಸುತ್ತಿದ್ದರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವೇ ಅಲ್ಲಿ ರಸ್ತೆ ಮಾಡಲು ಅನುಮತಿ ನೀಡಲಾಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಆರೋಪಿಸಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದೆ. ಚಿಕ್ಕಬಳ್ಳಾಪುರ ಜನತೆಯ ದಿಕ್ಕು ತಪ್ಪಿಸುತ್ತಿರುವ ಸಂಸದರಿಗೆ. ಮಂಚೇನಹಳ್ಳಿ ತಾಲೂಕಿನ ಕನಗಾನಕೊಪ್ಪ ಗ್ರಾಮದ ಗಣಿ ಗಲಾಟೆ ಇದೀಗ ರಾಜಕೀಯ ತಿರುವು ಪಡೆದಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಆರೋಪ ಪ್ರತ್ಯಾರೋಪಗಳಿಗೂ ಕಾರಣವಾಗಿದೆ. ಅಲ್ಲದೆ ಸಂಸದರ ವಿರುದ್ಧ ಆಕ್ರೋಶಗೊಂಡಿರುವ ಕಾಂಗ್ರೆಸ್ನ ಕೆಲ ಮುಖಂಡರು ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಸಂಸದರ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಅಲ್ಲದೆ ಕನಗಾನಕೊಪ್ಪ ಗ್ರಾಮದ ಗಣಿ ಪರವಾನಗಿ ರದ್ದು ಮಾಡಲು ಆಗ್ರಹಿಸಿದ್ದಾರೆ. ಆದರೆ ಇದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಒಪ್ಪುವ ಯಾವುದೇ ಸೂಚನೆ ಕಾಣುತ್ತಿಲ್ಲ. ಇಂದು ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಸಂಘದ ಜಿಜೆಹಳ್ಳಿ ನಾರಾಯಣಸ್ವಾಮಿ ಅವರು, ರೈತನ ಮೇಲೆ ಗುಂಡು ಹಾರಿಸೋದು ಖಂಡನೀಯ. ಗಣಿ ಮಾಲೀಕರು ಬಾಡಿಗೆ ಗೂಂಡಾಗಳನ್ನು ಇಟ್ಟುಕೊಂಡು ಈ ರೀತಿ ಗೂಂಡಾವರ್ತನೆ ಮಾಡುತ್ತಿದ್ದಾರೆ. ಮಂಚೇನಹಳ್ಳಿ ತಾಲೂಕು ನೂತನವಾಗಿ ಆಗಿದೆ. ಈ ನೂತನ ತಾಲೂಕಿನ ಪಕ್ಕದಲ್ಲಿಯೇ ಗಣಿಗಾರಿಕೆ ಮಾಡಿದರೆ ತಾಲೂಕು ಕೇಂದ್ರಕ್ಕೆ ಹೊಡೆತ ಬಾಳಲಿದೆ. ಹಾಗಾಗಿ ಪರವಾನಗಿ ರದ್ದು ಮಾಡಲು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಗಿದೆ ಎಂದರು. ರೈತರ ಮೇಲೆ ಶೂಟೌಟ್ ಮಾಡಿರೋದು, ಅಲ್ಲಿ ಏನು ಕಲ್ಲು ಗಣಿಗಾರಿಕೆ ನಡೆಸುವಂಥ ಒಂದು ಅನುಮತಿ ಕೊಟ್ಟಿದ್ದಾರೋ ಆ ಅನುಮತಿದಾರರು ಇಂಥ ಬಾಡಿಗೆ ಗೂಂಡಾಗಳನ್ನ ಇಟ್ಕೊಂಡು ರೈತರ ಮೇಲೆ ಈ ಥರ ಗನ್ನುಗಳು ತಗೊಂಡು ಶೂಟೌಟ್ ಮಾಡೋದು, ಸಾಯಿಸೋದು ಕೆಲಸ ಮಾಡಿದ್ರೆ ಆ ಪಕ್ಕದಲ್ಲಿರುವಂಥ ಗ್ರಾಮಸ್ಥರು ಯಾವ ಥರ ನಾವು ವಾಸ ಮಾಡಬೇಕು ಅನ್ನೋದು ಇವತ್ತು ಜಿಲ್ಲಾ ದಂಡಾಧಿಕಾರಿಗಳಿಗೆ ಮನ್ಮುಟ್ಟಿಸಿದ್ದೀವಿ. ಆಮೇಲೆ ಹೊಸದಾಗಿ ಮಂಚೇನಹಳ್ಳಿ ತಾಲೂಕಾಗಿದೆ, ಕೂಗಳತೆ ದೂರದಲ್ಲಿ ಅಲ್ಲಿ ಕ್ರೆಷರ್ ಮಾಡಿದ್ರೆ ತಾಲೂಕು ಯಾವ ಥರ ಇಂಪ್ರೂವ್ ಆಗುತ್ತೆ, ಅದಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ. ಅದಕ್ಕೋಸ್ಕರ ಇವತ್ತು ಆ ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಇದನ್ನ ತಕ್ಷಣ ಆ ಅನುಮತಿಯನ್ನು ರದ್ದು ಮಾಡಬೇಕು ಅಂತ ಅವ್ರ ಗಮನಕ್ಕೆ ತಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಅಂದರೆ ಇವಾಗ 28ನೇ ತಾರೀಕು ಒಂದು ದೊಡ್ಡ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ತಾಲೂಕನ್ನೆಲ್ಲ ಬಂದ್ ಮಾಡ್ತಾ ಇದ್ದೀವಿ. ಆ ಒಂದು ಬಂದ್ಗೆ ಎಲ್ಲರ ಸಹಕಾರನೂ ನಾವು ಕೇಳಿದ್ದೀವಿ. ಎಲ್ಲ ಸಂಘಟನೆಗಳು ಸೇರಿ ಈ ಒಂದು ಇದನ್ನು ಮಾಡ್ತಾ ಇದ್ದೀವಿ. ಮಾನ್ಯ ವರಿಷ್ಠಾಧಿಕಾರಿಗಳು, ದಂಡಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ತಕ್ಷಣ ಅದನ್ನು ಅನುಮತಿನ ರದ್ದುಪಡಿಸಬೇಕು ಅಂತ ನಾನು ಈ ಮೂಲಕ ಅವ್ರ ಗಮನಕ್ಕೆ ತರ್ತೀನಿ.
ರೈತನ ಮೇಲೆ ಗುಂಡು ಹಾರಿಸಿರುವುದನ್ನು ಖಂಡಿಸಿ ಇಂದು ಮಂಚೇನಹಳ್ಳಿ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಏಪ್ರಿಲ್ 28ರಂದು ಮಂಚೇನಹಳ್ಳಿ ತಾಲೂಕು ಬಂದ್ ಮಾಡಲಾಗುವುದು. ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಕೂಡಲೇ ಗಮನ ಹರಿಸಿ ಪರವಾನಗಿ ರದ್ದು ಮಾಡಬೇಕು ಎಂದು ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಇನ್ನು ನಿನ್ನೆ ನಡೆದ ಘಟನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಉಪನಿರ್ದೇಶಕಿ ಪದ್ಮಜಾ ಅವರು 2021ರ ಅಕ್ಟೋಬರ್ 26ರಂದು ಉಷಾ ನಂದಿನಿ ಕೋಂ ನಾರಾಯಣಸ್ವಾಮಿ ಎಂಬುವವರಿಗೆ 7 ಎಕರೆ ಭೂಮಿಯನ್ನು 20 ವರ್ಷಕ್ಕೆ ಗುತ್ತಿಗೆಯಾಗಿ ಕಟ್ಟಡ ಕಲ್ಲು ಗಣಿಗಾರಿಕೆ ನೀಡಲಾಗಿದೆ. ಉಷಾ ಸ್ಟೋನ್ಸ್ ಎಂಬುವವರು 188 ಸರ್ವೆ ನಂಬರ್ನಲ್ಲಿ 2023ರ ನವೆಂಬರ್ 22ರಂದು ಸೇಫರ್ ಝೋನ್ ಮಾಡಿ B1 ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಪರಿಸರ ಇಲಾಖೆಗಳು ಎನ್ಒಸಿಗಳು ನೀಡಿರುವ ಕಾರಣ ಅವರಿಗೆ ಅಧಿಕೃತವಾಗಿ ಪರವಾನಗಿ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಎಲ್ಲ ಇಲಾಖೆಗಳು ಎನ್ಒಸಿಗಳನ್ನು ವಾಪಸ್ ಪಡೆದರೆ ಮಾತ್ರ ಗಣಿಗಾರಿಕೆ ರದ್ದು ಪಡೆಯಲು ಸಾಧ್ಯ, ಇಲ್ಲವಾದರೆ ಪರವಾನಗಿ ರದ್ದು ಮಾಡಲು ಸಾಧ್ಯವಿಲ್ಲ. ಈವರೆಗೂ ಇನ್ನೂ ಅಲ್ಲಿ ಕಲ್ಲು ಕ್ವಾರಿ ಆರಂಭವಾಗಿಲ್ಲ. ರಸ್ತೆ ಮಾಡುವ ವಿಚಾರವಾಗಿ ಘರ್ಷಣೆ ನಡೆದಿರುವುದಾಗಿ ಮಾಹಿತಿ ಬಂದಿದೆ. ಎನ್ಒಸಿಯಲ್ಲಿ ಷರತ್ತುಗಳ ಅನ್ವಯ ಪರವಾನಗಿ ನೀಡಲಾಗಿದೆ. ದಾರಿ ಮಾಡಿಕೊಂಡು ಗಣಿಗಾರಿಕೆ ಮಾಡಲು ಅವರಿಗೆ ಅನುಮತಿ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಮಂಚೇನಹಳ್ಳಿ ತಾಲೂಕಲ್ಲಿ ಕರ್ನಾಟಕ ಉಪಖನಿಜ riಯಾಯಿತಿ ನಿಯಮಾವಳಿ 1994 ಪ್ರಕಾರ ಕಂದಾಯ ಮತ್ತು ಅರಣ್ಯ ಇಲಾಖೆ NOC ಮತ್ತು EC ಎಲ್ಲ ತಗೊಂಡು 26/10/2021ರಂದು ವಲಸೇನಹಳ್ಳಿ ಸರ್ವೆ ನಂಬರ್ 34 7 ಎಕರೆಗೆ ಉಷಾ ನಂದಿನಿ ಕೋಂ ನಾರಾಯಣಸ್ವಾಮಿ ಅವರ ಹೆಸರಿಗೆ 20 ವರ್ಷಕ್ಕೆ ಲೀಸ್ ಆಗಿದೆಯಪ್ಪ. ಅದೇ ಥರ ಉಷಾ ಸ್ಟೋನ್ಸ್ ಅಂತಂದ್ಬಿಟ್ಟು 188 ಸರ್ವೆ ನಂಬರಲ್ಲಿ 22/11/2023ರಲ್ಲಿ ಗೌರ್ಮೆಂಟ್ ಲ್ಯಾಂಡಲ್ಲಿ ಸೇಫರ್ ಝೋನ್ ಮಾಡಿ B1 ಕೊಟ್ಟಿದ್ದಾರೆ. ಈಗ NOCಗಳೆಲ್ಲ ಬಂದಿದೆ. NOCಗಳೆಲ್ಲ ಬಂದು EC ತೊಗೊಂಡು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ತಗೊಂಡು ಎಲ್ಲ ಆಗಿದೆ. ಈಗ NOCಗಳೆಲ್ಲ ವಾಪಸ್ ತಗೊಂಡ್ರೆ ನಾವು ಮುಂದಿನ ಆ್ಯಕ್ಷನ್ ಮಾಡ್ಬೋದು. ಇನ್ನು ಇದೇ ಮೊದಲ ಬಾರಿಗೆ ಕನಗಾನಕೊಪ್ಪ ಗ್ರಾಮದ ಗಣಿ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾಧಿಕಾರಿ PN ರವೀಂದ್ರ ಅವರು ಗಣಿಗಾರಿಕೆ ಮಾಡಲು 2021ರಲ್ಲಿ ಗುತ್ತಿಗೆ ಪಡೆಯಲಾಗಿದೆ. ರಸ್ತೆ ನಿರ್ಮಾಣ ಮಾಡಿಕೊಳ್ಳುವ ಸ್ವಂತ ಜವಾಬ್ದಾರಿಯ ಷರತ್ತಿನ ಮೇಲೆ ಅನುಮತಿ ನೀಡಲಾಗಿದೆ. ಅಲ್ಲಿ ರಸ್ತೆ ಇಲ್ಲ. 3 ತಿಂಗಳ ಹಿಂದೆ ರಸ್ತೆ ಮಾಡಿಕೊಡಲು ಸಾರ್ವಜನಿಕರು ಅರ್ಜಿ ನೀಡಿದರು. 20 ಮಂದಿ ಸಹಿ ಮಾಡಿ ರಸ್ತೆ ಮಾಡಿಕೊಡಲು ಕೋರಿದ್ದರು ಎಂದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಕಟ್ಟಡ ಕಲ್ಲು ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು 26/10/2021ನೇ ವರ್ಷದಲ್ಲಿದು ಆಗಿರೋದು. ಇತ್ತೀಚಿನ ಕಳೆದ 1 ಅಥವಾ 2 ವರ್ಷಗಳಲ್ಲಿ ಇದು ಮಂಜೂರಾಗಿಲ್ಲ. 2021ರಲ್ಲಿ ಮಂಜೂರಾಗಿರೋದು. ಮಂಜೂರು ಮಾಡೋಂಥ ಕಾಲಕ್ಕೆ ಒಂದು ಷರತ್ತನ್ನು ವಿಧಿಸಿದ್ದಾರೆ. ಏನಂತ, ರಸ್ತೆ ನಿರ್ಮಾಣ ಮಾಡಿಕೊಳ್ಳುವ ಸ್ವಂತ ಜವಾಬ್ದಾರಿಯ ಮೇಲೆ ಅದನ್ನು 2021ರಲ್ಲಿ ಗಣಿ ಇಲಾಖೆಯಿಂದ ಮಂಜೂರು ಮಾಡಿದ್ದಾರೆ. ಅಲ್ಲಿ ರಸ್ತೆ ಇಲ್ಲ. ಆದರೆ ಈ ಹಿಂದೆ ಸುಮಾರು 3 ತಿಂಗಳ ಹಿಂದೆ ಒಂದು ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಸಾರ್ವಜನಿಕರು ಒಂದು ಅರ್ಜಿಯನ್ನು ಕೊಟ್ಟಿದ್ದರು. ಒಂದು 20 ಜನ ಸಿಗ್ನೇಚರ್ ಮಾಡಿಬಿಟ್ಟು ಒಂದು ಅರ್ಜಿಯನ್ನು ಕೊಟ್ಟಿದ್ದರು. ಹಾಗಾಗಿ ರೈತರ ಕೃಷಿ ಚಟುವಟಿಕೆಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ರಸ್ತೆಯನ್ನು ಕಾಯ್ದಿರಿಸಲಾಗಿತ್ತು. ನಂತರದಲ್ಲಿ ಯಾರು ಅರ್ಜಿಯನ್ನು ಕೊಟ್ಟಿದ್ರೋ ಅದೇ ವ್ಯಕ್ತಿ, ಅದರಲ್ಲಿ ಸಿಗ್ನೇಚರ್ಗಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತೆ ನಾನು ಈ ಅರ್ಜಿಯನ್ನು ಕೊಟ್ಟಿಲ್ಲ, ನಮಗೆ ರಸ್ತೆ ಸಂಪರ್ಕ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು. ಇದ್ರ ಬಗ್ಗೆ ಮತ್ತೆ ಪರಿಶೀಲನೆ ಮಾಡಿಕೊಂಡು ಮತ್ತೆ ನೀವು ನಮಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ರಿ ಅಂತ ಹೇಳಿಬಿಟ್ಟು ನಾನು ಮತ್ತೆ ಉಪವಿಭಾಗಾಧಿಕಾರಿಗಳಿಗೆ ಅರ್ಜಿಯನ್ನು ಹಿಂದಿರುಗಿಸಿದ್ದೀನಿ. ಈ ಮಧ್ಯದಲ್ಲಿ ನಾವು ರಸ್ತೆಯನ್ನು ಕಾಯ್ದಿರಿಸಿರ್ತಕ್ಕಂಥದ್ದು ಸಾರ್ವಜನಿಕ ಉದ್ದೇಶಕ್ಕಾಗಿ ಮತ್ತು ಜೊತೆಗೆ ರೈತರ ಕೃಷಿ ಚಟುವಟಿಕೆಗಳಿಗೆ ಓಡಾಡಲಿಕ್ಕೆ ಬೇಕಾಗಲಿ ಅಂತೇಳಿ ನಾವು ಮಾಡಿತ್ತು. ರಸ್ತೆಯನ್ನು ಕಾಯ್ದಿರಿಸಿದ ಮೇಲೆ ಆ ರಸ್ತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ವಿಷಯ ತಾಲೂಕ್ ಪಂಚಾಯಿತಿಗೆ ಬರುತ್ತೆ. ತಾಲೂಕ್ ಪಂಚಾಯಿತಿಯರು ಯಾವುದಾದ್ರು ಒಂದು ಅನುದಾನವನ್ನು ಯೂಸ್ ಮಾಡಿಕೊಂಡು ಅಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕಾಗಿತ್ತು. ಅರ್ಜಿ ನೀಡಿದ ವ್ಯಕ್ತಿಯೇ ಮತ್ತೆ ನಾನು ಅರ್ಜಿ ನೀಡಿಲ್ಲ, ರಸ್ತೆ ಸಂಪರ್ಕ ಬೇಡ ಎಂದು ಮತ್ತೊಂದು ಅರ್ಜಿ ನೀಡಿದ್ದಾರೆ. ಹಾಗಾಗಿ ಮತ್ತೆ ಪ್ರಸ್ತಾವನೆ ಸಲ್ಲಿಸಲು ಅವರ ಅರ್ಜಿಯನ್ನು ಹಿಂತಿರುಗಿಸಲಾಗಿತ್ತು. ಕೃಷಿ ಚಟುವಟಿಕೆಗಳಿಗಾಗಿ ಅಲ್ಲಿ ರಸ್ತೆ ಕಾಯ್ದಿರಿಸಲಾಗಿತ್ತು. ತಾಲೂಕು ಪಂಚಾಯಿತಿ ರಸ್ತೆ ನಿರ್ಮಾಣ ಮಾಡಬೇಕಿತ್ತು. ತಹಸೀಲ್ದಾರ್ ಅವರಿಂದ ಮಾಹಿತಿ ಪಡೆದಾಗ ಖಾಸಗಿ ವ್ಯಕ್ತಿ ರಸ್ತೆ ನಿರ್ಮಾಣ ಮಾಡಲು ಮುಂದಾದ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ.
ಖಾಸಗಿ ವ್ಯಕ್ತಿ ರಸ್ತೆ ಮಾಡಲು ಬರಲ್ಲ, ತಾಲೂಕು ಪಂಚಾಯಿತಿಯಿಂದಲೇ ರಸ್ತೆ ಮಾಡಬೇಕು ಎಂದು ಸ್ಪಷ್ಟಪಡಿಸಿದರು. ಗುಂಡು ಹಾರಿಸಿದ ವ್ಯಕ್ತಿಯ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಿಸಿ ಬಂಧಿಸಲಾಗಿದೆ. ಘಟನೆಯ ಬಗ್ಗೆ ವರದಿಯನ್ನು ತರಿಸಿಕೊಂಡು ಸೂಕ್ತ ಕ್ರಮ ಜರುಗಿಸಲಾಗುವುದು. ಇದು ರಸ್ತೆಗಾಗಿ ನಡೆದಿರುವ ಘರ್ಷಣೆ, ಖಾಸಗಿ ವ್ಯಕ್ತಿಗಳ ಅನುಮತಿ ಇಲ್ಲದೆ ಮಾಡಿರುವ ಘಟನೆ. ಗಣಿ ಮತ್ತು ಭೂವಿಜ್ಞಾನ ಸಮಿತಿಯ ಮುಂದೆ ಈ ಗಣಿ ವಿಚಾರವನ್ನಿಟ್ಟು ಪರವಾನಗಿ ರದ್ದುಪಡಿಸುವ ಬಗ್ಗೆ ನಿರ್ಧರಿಸಬೇಕು. ಖಾಸಗಿ ವ್ಯಕ್ತಿಗಳ ವಿರುದ್ಧ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳಬೇಕು. ಈ ಹಿಂದೆ ರಸ್ತೆ ವಿಚಾರಕ್ಕೆ ಸಂಬಂಧಿಸಿ ಈವರೆಗೂ ಯಾವುದೇ ಘರ್ಷಣೆ ನಡೆದಿಲ್ಲ. ಮರು ಪ್ರಸ್ತಾವನೆ ಬಂದ ಕೂಡಲೇ ರಸ್ತೆ ರದ್ದುಪಡಿಸಲಾಗುವುದು ಎಂದರು. ಆಗಲಿ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು. ಏಕೆಂದರೆ ಎಲ್ಲದಕ್ಕೂ ಕೂಡ ಕಾನೂನಿದೆ, ನಿಯಮಗಳಿರ್ತವೆ. ಆ ಥರ ಏನಾದರೂ ಅವರಿಗೆ ಇತ್ತು ಅಂದರೆ ಅದನ್ನು ಬಗೆಹರಿಸ್ಕೊಳ್ಬೋದಿತ್ತು ಅಥವಾ ಹೇಳ್ಬೋದಿತ್ತು. ಇದು ಯಾವುದನ್ನು ಹೇಳ್ದೇನೆ ಏಕಾಏಕಿ ಆ ಥರ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ತಪ್ಪು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತೀವ್ರ ಹಿಂದುಳಿದ ಪ್ರದೇಶವಾಗಿರುವ ಬಾಗೇಪಲ್ಲಿಯಲ್ಲಿ ಕೃಷಿ ಕೂಲಿಕಾರರಿಗೆ ಕನಿಷ್ಠ ಕೂಲಿ ನೀಡುವ ಮೂಲಕ ಅವರಿಗೆ ಆಸರೆಯಾಗುವ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಎಂದು ಕೃಷಿ ಕೂಲಿಕಾರರ ಸಂಘದ ಎಂಪಿ ಮುನಿವೆಂಕಟಪ್ಪ ಒತ್ತಾಯಿಸಿದರು. ನಿತ್ಯವೂ ದಿನಗೂಲಿ ಮಾಡಿಕೊಂಡು ಬದುಕು ಸಾಗಿಸುತ್ತಿರುವ ಕೃಷಿ ಕೂಲಿ ಕಾರ್ಮಿಕರ ಶ್ರಮಕ್ಕೆ ತಕ್ಕ ಕೂಲಿ ಸಿಗುತ್ತಿಲ್ಲ. ಹಾಗಾಗಿ ಸರ್ಕಾರ ಕೃಷಿ ಕೂಲಿಕಾರರಿಗೆ ಕನಿಷ್ಠ ಕೂಲಿ 484 ನೀಡುವಂತೆ ಹಾಗೂ ಸರ್ಕಾರ ಕೃಷಿ ಕೂಲಿಕಾರರ ಕಲ್ಯಾಣ ಮಂಡಳಿ ರಚನೆ ಮಾಡಿ ಅವರಿಗೆ ಅಭಯವಾಗಿ ನಿಲ್ಲಬೇಕು ಎಂದು ರಾಜ್ಯ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ ಒತ್ತಾಯಿಸಿದರು. ಬಾಗೇಪಲ್ಲಿ ಪಟ್ಟಣದ ಸುಂದರಯ್ಯ ಭವನದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾ ಸಮಿತಿಯಿಂದ ಮಹಿಳಾ ಕೃಷಿ ಕೂಲಿಕಾರರ ಜಿಲ್ಲಾ ಮಟ್ಟದ ಸಮಾವೇಶ ನಡೆಯಿತು. ಈ ವೇಳೆ ಮಾತನಾಡಿದ ರಾಜ್ಯ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಪಾಲು ಗ್ರಾಮೀಣ ಮಳೆಯಾಶ್ರಿತ ವ್ಯವಸಾಯ ಮಾಡುವ 1 ಎಕರೆ 2 ಎಕರೆಯುಳ್ಳ ಹಾಗೂ ಜಮೀನು ರಹಿತ ಕುಟುಂಬಗಳು నిత్ಯವೂ ತಮ್ಮ ದಿನಗೂಲಿಯನ್ನ ನಂಬಿಕೊಂಡು బతుకు కట్టిಕೊಂಡಿದ್ದಾರೆ ಎಂದರು. కట్టు పని చేసేవాళ్ళు, వంట పని చేసేవాళ్ళు, రాసి పని చేసేవాళ్ళు, వీళ్ళందరినీ కూడా దాంట్లో చేస్తారు. వాళ్ళు ఏమన్నా పని చేస్తా పడిపోతే వాళ్ళకి హాస్పిటల్కి 1 లక్ష రూపాయలు ఉంది. వాళ్ళకి ఏమైనా చాలా సీరియస్ అయితే 5 లక్షలు ఇస్తారు. వాళ్ళు చచ్చిపోతే ఏమన్నా కానీ వాళ్ళకి 10 లక్షలు ఇస్తారు. వాళ్ళు ఇల్లు కట్టుకోవాలంటే 5 లక్షలు లోన్ కట్టిస్తారు వడ్డీ లేకుండా. వాళ్ళ బిడ్డ ఏమన్నా పెళ్లి చేయాలంటే 1 లక్ష రూపాయలు ఫ్రీగా దుడ్లు ఇస్తారు. ఇది స్కీమ్ ఉండే దాంట్లో. ఎవరికి వేదాలు పని చేసే వాళ్ళకి వేరే వేరే ఇంటి పనులు 53 రకాలు చేసేది. అందుకే బేదారులు కాబట్టి కట్టి పని చేసే వాళ్ళని కాబట్టి రాసి పని చేసే వాళ్ళని కాబట్టి సిమెంట్ పని చేసే వాళ్ళని కాబట్టి వాళ్ళకి పొలాల్లో సేడింగ్లో మళ్ళీలో పని చేసి వాళ్ళు పని అంటే అంత ఈజీ కాదు. ఇప్పుడు పొద్దున్నే మీరు 9 గంటలు వంగితే సాయంకాలం 4 గంటలు ಇಲ್ಲ. నువ్వు తాగే నీళ్ళు ఫ్లోరైడ్ నీళ్ళు, నువ్వు తినే ಭೋಜನ ಸರಿలేదు. ಇದರಿಂದಾಗಿ ಕೂಲಿ ಕೆಲಸ ಸಿಕ್ಕರೆ ಒಂದಿಷ್ಟು ಹಣ, ಇಲ್ಲವಾದರೆ ಬರಿಗೈಯಲ್ಲಿರಬೇಕು. ಇಂಥ ದುಸ್ಥಿತಿಯಲ್ಲಿ ಕೂಲಿಕಾರರು ಜೀವನ ಸಾಗಿಸುತ್ತಿದ್ದು ಇವರಿಗೆ ಪ್ರತ್ಯೇಕವಾದ ಯಾವುದೇ ಸರ್ಕಾರದ ಸೌಲಭ್ಯವಿಲ್ಲ. ಕಟ್ಟಡ ಕಾರ್ಮಿಕ, ಮರಗೆಲಸ ಸೇರಿದಂತೆ ನಾನಾ ವಲಯಗಳ ಕಾರ್ಮಿಕರಿಗೆ ಹಲವಾದರೂ ಸೌಲಭ್ಯಗಳಿವೆ. ಆದರೆ ಅನ್ನ ನೀಡುವ ಕೃಷಿ ಕೆಲಸದಲ್ಲಿ ತೊಡಗಿಕೊಂಡವರಿಗೆ ಯಾವುದೇ ಸೌಲಭ್ಯವಿಲ್ಲವಾಗಿದೆ. ಹಾಗಾಗಿ ಕೃಷಿ ಕೂಲಿಕಾರರೆಲ್ಲರೂ ಸಂಘಟಿತರಾಗೋಣ, ಸರ್ಕಾರದ ಸೌಲಭ್ಯಗಳಿಗಾಗಿ ಹೋರಾಟ ಮಾಡೋಣ ಎಂದರು. ಈ ವೇಳೆ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ, ತಾಲೂಕು ಕಾರ್ಯದರ್ಶಿ ರಘುರಾಮರೆಡ್ಡಿ, ಬೇಳೂರು ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಮಂಚೇನಹಳ್ಳಿ ತಾಲೂಕಿನ ಕನಗಾನಕೊಪ್ಪ ಗ್ರಾಮದ ಸಮೀಪ ಗಣಿ ರಸ್ತೆ ಸಂಬಂಧಿಸಿ ನಡೆದ ಘರ್ಷಣೆಯಲ್ಲಿ ಗಣಿ ಮಾಲೀಕ ಗುಂಡು ಹಾರಿಸಿರುವುದನ್ನು ವಿರೋಧಿಸಿ ಇಂದು ಗೌರಿಬಿದನೂರಿನಲ್ಲಿ ಡಿಎಸ್ಎಸ್ ಪ್ರತಿಭಟನೆ. ಮಂಚೇನಹಳ್ಳಿ ತಾಲೂಕಿನ ಕನಗಾನಕೊಪ್ಪ ಗ್ರಾಮದ ವ್ಯಾಪ್ತಿಯ ವಲಸೇನಹಳ್ಳಿ ಬಳಿ ಕಲ್ಲು ಗಣಿಗೆ ರಸ್ತೆ ನಿರ್ಮಾಣ ಕಾಮಗಾರಿ ವೇಳೆ ರೈತರು ವಿರೋಧಿಸಿ ಗಣಿ ಮಾಲೀಕರ ಸಂಬಂಧಿ ತನ್ನ ಬಳಿಯಿದ್ದ ಪಿಸ್ತೂಲ್ನಿಂದ ಪ್ರತಿಭಟನಾ ನಿರತರ ಮೇಲೆ ಗುಂಡು ಹಾರಿಸಿರುವುದು ಖಂಡನೀಯ ಎಂದು ಆರೋಪಿಸಿ ಪ್ರಜಾಸಂಘದ ಸಮಿತಿ
ರೈತ ಸಂಘದ ಕಾರ್ಯಕರ್ತರು ಗೌರಿಬಿದನೂರು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ರ. ಪ್ರಜಾ ಸಂಘರ್ಷ ಸಮಿತಿ ಜಿಲ್ಲಾ ಸಹ ಸಂಚಾಲಕ ಆರ್ಎನ್ ರಾಜು ಮಾತನಾಡಿ, ಕಲ್ಲು ಗಣಿಗಾರಿಕೆಗೆ ಮಾಲೀಕರು ಅಧಿಕಾರಿಗಳ ಕುಮ್ಮಕ್ಕಿನಿಂದ ಅನಧಿಕೃತವಾಗಿ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿದ್ದು, ಇದನ್ನ ಪ್ರಶ್ನಿಸಿ ಈ ಭಾಗದ ರೈತರು ಪ್ರತಿಭಟನೆಗೆ ಮುಂದಾಗುತ್ತಿದ್ದಂತೆ ಕಲ್ಲು ಕ್ವಾರಿ ಮಾಲೀಕರ ಸಂಬಂಧಿ ಸಕಲೇಶ್ ಎಂಬುವರು ಏಕಾಏಕಿ ತಮ್ಮ ಪಿಸ್ತೂಲ್ನಿಂದ ರವಿ ಎಂಬ ರೈತನ ಮೇಲೆ ಗುಂಡು ಹಾರಿಸಿ ಗಂಭೀರವಾಗಿ ಗಾಯಗೊಳಿಸಿದ್ದಾನೆ. ಈ ಸಂಬಂಧ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರ. ಅಖಿಲ ಕರ್ನಾಟಕ ರೈತ ಸಂಘಟನೆ ಸಂಚಾಲಕ ಎನ್ಆರ್ ರವಿಚಂದ್ರ ರೆಡ್ಡಿ ಮಾತನಾಡಿ, ರೈತರ ಮೇಲೆ ಗಣಿಗಾರಿಕೆ ಮಾಲೀಕರ ಸಂಬಂಧಿ ಸಕಲೇಶ್ ಪಿಸ್ತೂಲ್ನಿಂದ ಫೈರ್ ಮಾಡಿದ್ದು ಕೆಲ ರೈತರು ಗಾಯಗೊಂಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟಿಸುವ ಹಕ್ಕು ಕಸಿಯುತ್ತಿರುವ ಬಂಡವಾಳಶಾಹಿಗಳ ಆಡಳಿತ ಮೊಟಕುಗೊಳಿಸಬೇಕು ಎಂದು ಆಗ್ರಹಿಸಿದ್ರ. ಏನು ನಿನ್ನೆ ನಡೆದಿರ್ತಕ್ಕಂಥ ಮಂಚೇನಹಳ್ಳಿಯ ತಾಲೂಕಿನ ಕನಗಾನಕೊಪ್ಪದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ, ರೈತರ ಮೇಲೆ ನಡೆದಿರುವಂತಹ ಹಲ್ಲೆ, ಗೂಂಡಾಗಿರಿ ಮಾಡಿ ಸಕಲೇಶ್ ಅನ್ನೋರು ರೈತರ ಮೇಲೆ ದೌರ್ಜನ್ಯವನ್ನು ಮಾಡಿ ಒಂದು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ಅಖಿಲ ಕರ್ನಾಟಕ ರೈತ ಸಂಘಟನೆಯಿಂದ ಒಂದು ಪತ್ರಿಕಾ ಹೇಳಿಕೆಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ AKRS ಸಂಘಟನೆ ನಾಳೆ ಜಿಲ್ಲಾ ಸಮಿತಿ ಸೇರುತ್ತೆ. ಆ ಜಿಲ್ಲಾ ಸಮಿತಿ ಸೇರಿ ಆ ಜಿಲ್ಲಾ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಉಗ್ರವಾದಂತಹ ಹೋರಾಟವನ್ನು ಹಮ್ಮಿಕೊಳ್ಳೋಕ್ಕೆ ಒಂದು ಮೀಟಿಂಗನ್ನು ಕರೆದಿದ್ದೀವಿ. ವಿಚಾರ ಏನು ಅಂದರೆ, ಆ ಕನಗಾನಕೊಪ್ಪದಲ್ಲಿ ನಡೆದಿರೋದು ಒಂದು ದುರ್ಘಟನೆ ಕರ್ನಾಟಕದಲ್ಲಿ ಎಲ್ಲೂ ನಡೆದಿಲ್ಲ ಅನ್ನುವಂಥ ಒಂದು ನಮ್ಮ ಭಾವನೆ. ಈಗ ಬಳ್ಳಾರಿಯಲ್ಲೂ ಕೂಡ ಅನೇಕ ಒಂದು ಮೈನಿಂಗ್ ಕಂಪ್ನಿಗಳು ನಡೀತಾ ಇದೆ. ಅಲ್ಲಿ ಕೂಡ ಇಂಥ ಒಂದು ಘಟನೆ, ರೈತರ ಮೇಲೆ ಗೋಲಿಬಾರ್ ಮಾಡಿರ್ತಕ್ಕಂಥ ಘಟನೆ ನಡೆದಿರೋದಿಲ್ಲ. ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ದಿವಸ ನಿನ್ನೆ ನಡೆದಿರೋವಂಥ ಒಂದು ಘಟನೆ ಏನಿದೆ, ರೈತರ ಮೇಲೆ ಅಮಾನುಷವಾಗಿ ಉಳ್ಳವರು ಅಂದರೆ ಈ ಕ್ರಷರು ಮಾಲೀಕರು ದೌರ್ಜನ್ಯವನ್ನು ನಡೆಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳು ಅನ್ನೋದು ನಮ್ಮ ಆರೋಪ. ಯಾಕೆಂದರೆ ಅವರು ಏನು ಒಂದು ಪರ್ಮಿಷನ್ ಆಗಿದೆ ಸರ್ಕಾರದ ಮಟ್ಟದಲ್ಲಿ, ಆ ಸರ್ಕಾರ ಮಟ್ಟದಲ್ಲಿ ಕ್ರಷರ್ಗೆ ಪರ್ಮಿಷನ್ ಆಗಿರೋದ್ರಲ್ಲಿ 16 ವರ್ಷಗಳಿಂದ ರೈತರು ಪ್ರತಿಭಟನೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ರೈತ ವಿರೋಧಿ ತಹಸೀಲ್ದಾರ್ ಮತ್ತು ಕಂದಾಯ ಅಧಿಕಾರಿ, ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಕರ್ತವ್ಯದಿಂದ ವಜಾಗೊಳಿಸಬೇಕಾ? ಗಾಯಗೊಂಡಿರುವ ರೈತನಿಗೆ ಸರ್ಕಾರ 5 ಲಕ್ಷ ಪರಿಹಾರ ನೀಡಬೇಕಾ? ರೈತನ ಮೇಲೆ ಗುಂಡು ಹಾರಿಸಿದ ಸಕಲೇಶ್ ವಿರುದ್ಧ ಗುಂಡಾ ಕಾಯ್ದೆಯಡಿ ಬಂಧಿಸಿ ಗಡೀಪಾರು ಮಾಡಬೇಕು ಎಂದು ಒತ್ತಾಯಿಸಿದ್ರ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್. ಮೈಸೂರು ತಾಲೂಕಿನ ವಾಚಮಂಗಲ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಿ ಗಲ್ಲಿಗೇರಿಸಬೇಕು ಎಂದು ಆಗ್ರಹಿಸಿ ನಂಜನಗೂಡಿನಲ್ಲಿ ಏಕೀಕರಣದ ಹಾದಿಯಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಸತೀಶ್ ನೇತೃತ್ವದಲ್ಲಿ ಜಮಾಯಿಸಿದ ರೈತರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಸತೀಶ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣಾ ವಿಧಾನಸಭಾ ಕ್ಷೇತ್ರದ ಮೈಸೂರು ತಾಲೂಕಿನ ವಾಜಮಂಗಲ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರ ಹರಿದು ಹಾಕಿ ಅಪಮಾನ ಮಾಡಲಾಗಿದೆ ಎಂದರು. ದೇಶಕ್ಕೆ ಸಂವಿಧಾನ ನೀಡಿದ ಅಂಬೇಡ್ಕರ್ ಅವರಿಗೆ ಅಪಮಾನವಾದರೆ ನಾವು ಸಹಿಸುವುದಿಲ್ಲ. ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಮುಖ್ಯಮಂತ್ರಿಗಳ ಕ್ಷೇತ್ರವಾಗಿದೆ. ಸಮಾಜದ ಒಳತಿಗೆ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದಂಥ ಮಹನೀಯರ ಭಾವಚಿತ್ರಗಳಿಗೆ ನಮ್ಮ ಸಂಸ್ಕೃತಿ ನಗರ
ಮೈಸೂರಿನ ವಾಜಮಂಗಲದಲ್ಲಿ ಅಪಮಾನವನ್ನು ಎಸಗುವಂಥ ಕೆಲಸವನ್ನು ಅಲ್ಲಿನ ಕಿಡಿಗೇಡಿಗಳು ಮಾಡಿದ್ದಾರೆ. ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರ ಇದು. ನಾವಿವತ್ತು ಅದನ್ನು ನಾವೇನೋ ಬಂಧಿಸ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕ್ರಮ ತಗೋತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಾವಿದ್ದು, ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನವರೆಗೆ ಅದಕ್ಕೆ ಕ್ರಮ ತಗೊಳ್ಳಿಕ್ಕೂ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ನಮಗೆ ನೋವಿನ ಸಂಗತಿಯಾಗಿದೆ. ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ತನ್ನ ಕ್ಷೇತ್ರ ವಾಜಮಂಗಲ, ಅದರಿಂದ ಕೂಡಲೇ ಅಲ್ಲಿ ಭಾವಚಿತ್ರಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿ ಅವರ ಮುಖವನ್ನು ಕಟ್ ಮಾಡಿ ಎಂಥ ವಿಕೃತವನ್ನು ಮೆರೆಸಿದ್ದಾರೆ. ಎಲ್ಲಿದೆ ನಮ್ಮ ಸಂಸ್ಕೃತಿ ನಗರ ಮೈಸೂರು? ಎಲ್ಲೋಗ್ತಾ ಇದೆ? ನ್ಯಾಯ ದೇವತೆಯನ್ನು ಕಾಪಾಡೋರು ಯಾರು ಅನ್ನುವಂಥ ಸಂಕಟಗಳು ಇವತ್ತು ನಮಗೆ ಎದುರಾಗ್ತದೆ. ನಾವು ಪ್ರತಿಯೊಂದು ಜನಾಂಗಕ್ಕೆ ಇವತ್ತು ಮಹನೀಯರನ್ನ ಓಲೈಕೆ ಮಾಡಿಕೊಳ್ಳುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದರೂ ಇನ್ನೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಫ್ಲೆಕ್ಸ್ ಹರಿದು ಹಾಕಿ, ಅಂಬೇಡ್ಕರ್ ಅವರ ಫ್ಲೆಕ್ಸ್ ಕಿತ್ತು ಹಾಕಿ, ಕತ್ತರಿಯಿಂದ ಕತ್ತರಿಸಿ ಹೇಯ ಕೃತ್ಯ ಎಸಗಿದ್ದಾರೆ. ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಇಂತಹ ಘಟನೆ ನಡೆಯಬಾರದಿತ್ತು. ಇದಕ್ಕೆ ರಾಜಕೀಯ ಮಾಡದೆ ಕಿಡಿಗೇಡಿಗಳನ್ನು ಬಂಧಿಸಿ ಗಲ್ಲಿಗೇರಿಸಬೇಕು ಎಂದರು. ಸಾಂಸ್ಕೃತಿಕ ನಗರಿಯಂತಹ ಮೈಸೂರು ಜಿಲ್ಲೆಯಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಲಾಗಿದೆ. ಕೂಡಲೇ ಕಿಡಿಗೇಡಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಂತರ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ ಸತೀಶ್, ನಂಜುಂಡೇಗೌಡ, ಶ್ವೇತಾ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್. ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ: MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ SMMS ಎಕ್ಸಿಬಿಷನ್ ವತಿಯಿಂದ ಸಂತಸದ ಸುದ್ದಿ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್. ವಿವಿಧ ರೀತಿಯ ರೋಬೋಟಿಕ್ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ನೀವು ನೋಡಬೇಕಾದರೆ ಬೆಂಗಳೂರಿಗೆ ಹೋಗಬೇಕಿಲ್ಲ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್ ಪ್ರಾರಂಭವಾಗಿದೆ. ಬಗೆ ಬಗೆಯ ಪೆಂಗ್ವಿನ್, ಈಮು ಬರ್ಡ್, ಪಿಕಾಕ್, ಆನೆ ಸೇರಿದಂತೆ ರೋಬೋಟಿಕ್ ರೋಮಾಂಚಕಾರಿ ಪ್ರದರ್ಶನ ಮಾಡಲಾಗುತ್ತದೆ. ಮತ್ತೆ ಕಿತ್ತಡ, ರೈತ ಬಾಂಧವರು, ಬಂಧು ಮಿತ್ರರು ಕೂಡಲೇ ಕುಟುಂಬ ಸಮೇತರಾಗಿ ಬನ್ನಿ, ಎಂಜಾಯ್ ಮಾಡಿ. ಸ್ಥಳ: ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಇದೇ ತಿಂಗಳು 26ರಿಂದ ಪ್ರಾರಂಭವಾಗುತ್ತಿದೆ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಎರಡ್ 2025 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಅಂಡ್ ಆನ್ಯುಯಲ್ ಕ್ಯಾಂಪ್. ಫುಟ್ಬಾಲ್ ಕ್ಯಾಂಪ್ಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ನೋಂದಣಿಗಳು ಆರಂಭ. ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಿಗ್ಗೆ 6:30ರಿಂದ 8 ಗಂಟೆ ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ.
ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ ಪಿ. ಮೊಬೈಲ್ ಸಂಖ್ಯೆ 8088893414. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ದೊಡ್ಡಬಳ್ಳಾಪುರ ನಗರದ ಖಾಸಗಿ ಒಡೆತನದ 7 ಹಿಲ್ಸ್ ಆಸ್ಪತ್ರೆ ತನ್ನ ನಾಮಫಲಕದಲ್ಲಿ ಇಂಗ್ಲಿಷ್ ಬಳಕೆ ಮಾಡಿದ್ದ ಹಿನ್ನೆಲೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಸ್ಪತ್ರೆ ಮುಂದೆ ಇಂದು ಪ್ರತಿಭಟನೆ. ಕನ್ನಡ ನಿರ್ಲಕ್ಷ್ಯ ಖಂಡಿಸಿ ದೊಡ್ಡಬಳ್ಳಾಪುರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕರವೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್ ಗೌಡ ಮಾತನಾಡಿ, ಈಗಾಗಲೇ ಹಲವು ಬಾರಿ ಎಚ್ಚರಿಕೆ ನೀಡಿದರೂ ಆಸ್ಪತ್ರೆ ಸಿಬ್ಬಂದಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕನ್ನಡಕ್ಕೆ ಅವಮಾನಿಸಿದವರ ವಿರುದ್ಧ ಕರವೇ ಸದಾ ತೊಡೆ ತಟ್ಟುತ್ತದೆ. ಅಲ್ಲದೆ ಸ್ಥಳೀಯವಾಗಿ ಸಣ್ಣ ಸಮಸ್ಯೆ ಆದರೂ ಬಂದು ನಿಲ್ಲುವ ಹಲವು ಮುಖಂಡರು ಕನ್ನಡಕ್ಕೆ ಸಮಸ್ಯೆ ಆದಾಗ ಬರುವುದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಾಧ್ಯಮ ಮಿತ್ರರೇ, 7 ನ್ಯೂಸ್ ಪ್ರಾರಂಭ ಆದಾಗಿಂದನೂ ನಾವು ಹೇಳ್ಕೊಂಬಂದಿದ್ವಿ, ಕನ್ನಡಕ್ಕೆ ಅವಮಾನ ಮಾಡಬೇಡಿ ಅಂತೇಳಿ. ಆವತ್ತು ಸಹ ಹೇಳಿದರು, ಪ್ರಾರಂಭ ಆಗೋ ದಿನಗಳಲ್ಲಿ ನಮಗೆ ಕಷ್ಟ ಇದೆ, ನಮಗೊಂದು ಸ್ವಲ್ಪ ದಿವಸ ಅವಕಾಶ ಕೊಡಿ ಅಂತೇಳಿದರು. ಆವತ್ತು ಸಹ ನಮ್ಮ ಕನ್ನಡನೇ ಹಾಕಿರಲಿಲ್ಲ, ಎಲ್ಲ ನಾಮಫಲಕ ಇಂಗ್ಲೀಷಲ್ಲಿ ಹಾಕಿದ್ರು. ಆವತ್ತು ಹೋರಾಟ ಮಾಡಿದಂತಾಗ ಆವತ್ತು ಕನ್ನಡದಲ್ಲಿ 7 ಹಿಲ್ಸ್ ಅಂತೇಳಿ ನಾಮಕ ವ್ಯವಸ್ಥೆಗೆ ಹಾಕಿದಂಥವ್ರು ಮತ್ತೆ ಇಂಗ್ಲೀಷಲ್ಲಿ ರಾರಾಜಿಸವಾಗಿ ಏನು ಇಂಗ್ಲೆಂಡವರು, ಅಮೇರಿಕಾದವರು ಬಂದಿಲ್ಲಿ ಪೇಷಂಟ್ ಇಲ್ಲೇನೋ ಇವರಿಗೆ ವ್ಯಾಪಾರ ಮಾಡ್ತಾರೆ ಅನ್ನೋ ನಿಟ್ಟಲ್ಲಿ ಮೇಲ್ಗಡೆ ರಾರಾಜಿಸಬೇಕು. ಎಷ್ಟು ನಮ್ಮ ಭಾಷೆಟ್ಟಳ್ಳಿ ರೈಲ್ವೆ ಸ್ಟೇಷನು ಈ ಕಡೆ ಸುತ್ತಮುತ್ತ ಯಾವುದೇ ಒಂದು ಆಂಬುಲೆನ್ಸ್ ಬಂದ್ರೂ ಯಾವುದೇ 7 ಹಿಲ್ಸಲ್ಲಿ ಕಾಣಿಸ್ಬೇಕು ಇಂಗ್ಲೀಷಲ್ಲಿ. ಆ ರೀತಿ ಬಿಂಬಿಸಿದ್ರು. ಆ ರೀತಿ ಬಿಂಬಿಸೋ ಅಂತ ಏನು 7 ಹಿಲ್ಸ್ ಮಾಲೀಕರಿಗೆ ನಂದು ಮೊದಲನೇದಾಗಿ ಧಿಕ್ಕಾರ ಇರಲಿ. ಇದು ಕೇವಲ ಸಾಂಕೇತಿಕ ಹೋರಾಟ. ಆಸ್ಪತ್ರೆ ಸಿಬ್ಬಂದಿ ನಾಮಫಲಕ ಬದಲಿಸದಿದ್ದಲ್ಲಿ ಮುಂದೆ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಆಸ್ಪತ್ರೆ ಮಾಲೀಕರೊಂದಿಗೆ ಮಾತನಾಡಿದ ಪ್ರತಿಭಟನಾಕಾರರು ಕೂಡಲೇ ನಾಮಫಲಕದ ಬೆಳಕನ್ನು ಬಂದ್ ಮಾಡುವಂತೆ ಆಗ್ರಹಿಸಿದರು. ಒತ್ತಾಯಕ್ಕೆ ಮಣಿದ ಆಸ್ಪತ್ರೆ ಸಿಬ್ಬಂದಿ ಕೂಡಲೇ ಲೈಟ್ ಆಫ್ ಮಾಡುವ ಮೂಲಕ ಹೋರಾಟಗಾರರಿಗೆ ಸ್ಪಂದಿಸಿದ್ದಾರೆ. ಆಸ್ಪತ್ರೆ ನಾಮಫಲಕವನ್ನು ಕನ್ನಡದಲ್ಲಿ ಬದಲಿಸುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯವಾಗಿ ಕನ್ನಡ ಭಾಷೆಗೆ ಸಣ್ಣ ಪುಟ್ಟ ಅವಮಾನಗಳಾದ ತಕ್ಷಣ ಕರವೇ ಸ್ಥಳಕ್ಕೆ ಧಾವಿಸಿ ಹೋರಾಟ ಮಾಡುವ ಮೂಲಕ ಕನ್ನಡ ಭಾಷೆ ಉಳಿಸುವ ಕಾರ್ಯ ಮಾಡುತ್ತಿದೆ. ನಾಡು, ನುಡಿ, ಜಲದ ಬಗ್ಗೆ ಕರವೇ ಬದ್ಧತೆ ಹೊಂದಿದ್ದು ಕನ್ನಡ ಪರ ಕಾರ್ಯಗಳು ಮತ್ತಷ್ಟು ಹೆಚ್ಚಾಗಲಿ ಎಂದು ಆಶಿಸೋಣ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ನಾಣ್ಣುಡಿಯಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸದೇ ಇರುವ ಪಾತ್ರವೇ ಇಲ್ಲ. ಅವರು ಕನ್ನಡದ ಆಸ್ತಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ಬಣ್ಣಿಸಿದರು. ಭವನದಲ್ಲಿ ಇಂದು ಆಯೋಜಿಸಿದ್ದ ನಟ ಸಾರ್ವಭೌಮ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಜಿಲ್ಲಾಧಿಕಾರಿ PN ರವೀಂದ್ರ, ಡಾಕ್ಟರ್ ರಾಜ್ಕುಮಾರ್ ಎಂದರೆ ಕನ್ನಡದ ದೊಡ್ಡ ಶಕ್ತಿ. ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಹೀಗೆ ಎಲ್ಲ ಪಾತ್ರಗಳನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿ ಸಮಾಜಕ್ಕೆ ಅತ್ಯುತ್ತಮ ಸಂದೇಶ ನೀಡಿದವರು ಎಂದರು.
ಸಚ್ಚಾರಿತ್ರದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿಗೆ ಧುಮುಕಿದ ಪರಿಣಾಮ ಚಳುವಳಿಗೆ ಹೊಸ ಶಕ್ತಿ ಬಂತ. ಕೇವಲ ನಟನ ಕೌಶಲ್ಯದಿಂದಷ್ಟೇ ಅಲ್ಲದೆ ನಾಡು ನುಡಿ ಹೋರಾಟಗಳಲ್ಲಿ ಭಾಗವಹಿಸಿ ಕನ್ನಡಿಗರನ್ನ ಪ್ರೇರೇಪಿಸುತ್ತಿದ್ರ. ಯಾವುದೇ ಪಾತ್ರ ನೀಡಿದ್ರೂ ಅದಕ್ಕೆ ನ್ಯಾಯ ಕೊಡುತ್ತಿದ್ರ. ಒಡೆದು ಹೋದ ಅನೇಕ ಸಂಬಂಧಗಳು ಅವರ ಚಲನಚಿತ್ರಗಳನ್ನ ನೋಡಿ ನಂತರ ಒಂದಾಗಿ ಗಟ್ಟಿಯಾಗುತ್ತಿದ್ವ. ಅವರ ಚಲನಚಿತ್ರಗಳು ಕೌಟುಂಬಿಕ ಸಂದೇಶಗಳಿಂದ ಕೂಡಿದ್ದು ಅವರು ಅತ್ಯುತ್ತಮ ಗಾಯಕರಾಗಿಯೂ ಜನಮನಗೆದ್ದಿದ್ದಾರೆ. ನೈತಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳನ್ನು ಬಿತ್ತುವಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ಯಶಸ್ವಿಯಾಗಿವೆ ಎಂದ್ರ. ಡಾಕ್ಟರ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಚಿತ್ರದ ನಾವಾಡುವ ನುಡಿಯೇ ಕನ್ನಡ ನುಡಿ ಚಲನಚಿತ್ರ ಗೀತೆಯನ್ನ ಸ್ವತಃ ಜಿಲ್ಲಾಧಿಕಾರಿಗಳೇ ಹಾಡುವ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಗೌರವ ಸಮರ್ಪಣೆ ಮಾಡಿದ್ರ. ಜಿಲ್ಲಾಧಿಕಾರಿಗಳ ಗೀತ ಗಾಯನ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನ ತಂದಿತ. ಕನ್ನಡ ಸಾಹಿತ್ಯ ಪರಿಷತ್ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಕೋಡಿ ರಂಗಪ್ಪ ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಚಿತ್ರಕಥೆಗಳು ಸಾಮಾಜಿಕ ಸಮಸ್ಯೆಗಳನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಸಂದೇಶಗಳನ್ನ ನೀಡುವ ರೀತಿಯಲ್ಲಿ ಮೂಡಿಬರುತ್ತಿದ್ದವು ಎಂದರು. ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಮೌಲ್ಯಗಳನ್ನು ಪಾಲಿಸುವಂತೆ ಇತರರಿಗೆ ಪ್ರೇರೇಪಿಸುವ ಕೆಲಸವನ್ನಷ್ಟೇ ಮಾಡಿಲ್ಲ, ತಾವು ನುಡಿದಂತೆ ನಡೆದುಕೊಳ್ಳುತ್ತಿದ್ರ. ಶಿಸ್ತುಬದ್ಧ ಜೀವನವನ್ನ ಪಾಲಿಸುತ್ತಿದ್ರ. ಯೋಗಾಭ್ಯಾಸವನ್ನ ತಮ್ಮ ಜೀವನದ ಮಾರ್ಗವನ್ನಾಗಿ ಅನುಸರಿಸಿಕೊಂಡು ನಟನೆಗೆ ಪೂರಕವಾದ ದೃಢಕಾಯ ದೇಹವನ್ನ ಕೊನೆವರೆಗೂ ಕಾಪಾಡಿಕೊಂಡಿದ್ದರು ಎಂದ್ರ. ಇನ್ನು ಇದೇ ಸಂದರ್ಭದಲ್ಲಿ ಮಳ್ಳೂರು ಮಹೇಶ್ ಅವರ ಕಲಾ ತಂಡದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಹಾಗೂ ಅವರು ಕಂಠದಾನ ಮಾಡಿದ ಚಲನಚಿತ್ರ ಗೀತೆಗಳ ಗಾಯನ ನಡೆಯಿತು. ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಾವಳಿಗಳನ್ನ ಸೆರೆ ಹಿಡಿದು ಸಂಗ್ರಹಿಸಿರುವ ಹಿರಿಯ ಛಾಯಾಗ್ರಾಹಕ ಭವಾನಿ ಲಕ್ಷ್ಮೀ ನಾರಾಯಣ್ ಅವರಿಗೆ ಸನ್ಮಾನಿಸಲಾಯಿತು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಹೋಬಳಿಯ ಮಣ್ಣೆ ಗ್ರಾಮದಲ್ಲಿ ಮಣ್ಣೆಮ್ಮ ಜಾತ್ರೆ ಪ್ರಯುಕ್ತ ಸತೀಶ್ ಎಂವಿ ನೇತೃತ್ವದಲ್ಲಿ ಶ್ರೀ ರತ್ನಪುರಿ ಸೋಮನಾಥ ಕೃಪಾ ಪೋಷಿತ ನಾಟಕ ಮಂಡಳಿಯಿಂದ ಕುರುಕ್ಷೇತ್ರ ನಾಟಕ ಪ್ರದರ್ಶನಕ್ಕೆ ಯಲೇರಾಂಪುರ ಕುಂಚಿಟಿಗ ಸುಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ಹನುಮಂತನಾಥ ಸ್ವಾಮೀಜಿ ಚಾಲನೆ ನೀಡಿದರು. ಒಂದೆಡೆ ಅವಳಿ ರಂಗ ಸಜ್ಜಿಕೆಯಲ್ಲಿ ವಿನೂತನ ಪೌರಾಣಿಕ ನಾಟಕ, ವಿವಿಧ ವಾದ್ಯ ವೃಂದದವರು, ಸಾವಿರಾರು ಕಲಾಭಿಮಾನಿಗಳು. ಈ ದೃಶ್ಯ ಕಂಡು ಬಂದಿದ್ದು ಮಣ್ಣೆ ಗ್ರಾಮದಲ್ಲಿ ಆಯೋಜಿಸಿದ್ದ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕದಲ್ಲಿ ನಂತರ ಕೊಂಚುಟಿಗ ಮಹಾಸಂಸ್ಥಾನ ಮಠದ ಶ್ರೀ ಹನುಮಂತನಾಥ ಸ್ವಾಮೀಜಿ ಮಾತನಾಡಿ, ನಾಟಕ ಪ್ರಮುಖ ಕಲಾ ಪ್ರಕಾರಗಳಲ್ಲಿ ಒಂದಾಗಿದೆ. ಅಭಿನಯ, ನಟನೆಯ ಹಾವಭಾವ, ಸಂಗೀತ, ಸಂಭಾಷಣೆ, ವೇಷಭೂಷಣಗಳು ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿವೆ ಎಂದ್ರ. ರಂಗಕಲೆ ಮತ್ತು ಕಲಾವಿದರಿಗೆ ಅವಿನಾಭಾವ ಸಂಬಂಧವಿದೆ. ಈ ಗ್ರಾಮದಲ್ಲಿ ಗಂಗರಸರ ಕಾಲದಿಂದಲೂ ಸಾಹಿತ್ಯ ಸಂಸ್ಕೃತಿ ಮಣ್ಣೆ ಗ್ರಾಮದಲ್ಲಿ ಹಾಸುಹೊಕ್ಕಾಗಿದ್ದು ಮುಂದಿನ ಪೀಳಿಗೆಗೆ ಕಲೆಗಳನ್ನು ನೀಡಬೇಕಿದೆ ಎಂದು ಸಲಹೆ ನೀಡಿದ್ರ. ಈ ವಿಶಿಷ್ಟ ನಾಟಕದ ಪ್ರಯೋಗ ಒಂದು ಹೊಸ ಮೈಲಿಗಲ್ಲಿನ ಮೂಲಕ ಶ್ರದ್ಧೆ ಮತ್ತು ಭಕ್ತಿಯ ಜತೆಗೆ ವಿಚಾರಶೀಲತೆ ಬೆಳೆಸಿಕೊಳ್ಳಬೇಕು. ಅನ್ವೇಷಣೆ ಬದುಕಿನ ಪ್ರಧಾನ ಪ್ರವೃತ್ತಿಯಾಗಬೇಕು. ಸಾಮಾಜಿಕ ಜಾಲತಾಣಗಳಿಂದ ಲವಲವಿಕೆ ಕಡಿಮೆಯಾಗ್ತಿದೆ. ಕಲೆಯ ಮೂಲ ಜನಪದವನ್ನ ಕಡೆಗಣಿಸಬಾರದು. ಮುದ್ರಣ ತಿಳಿಯದ ಹಿಂದಿನ ಕಾಲದಲ್ಲಿ ಪ್ರಾಸಬದ್ಧ ಪದ್ಯವೇ ಕಂಠಪಾಠಕ್ಕೆ ಸುಲಭವಾಗಿತ್ತು. ನಾಟಕೀಯ ಸಂವಾದವು ಪದ್ಯದಲ್ಲಿಯೇ ಅಡಕವಾಗಿತ್ತು. ಜನಪದ ಸಂಭಾಷಣೆಯೇ ನಾಟಕದ ಮೂಲ. ರಾಮಾಯಣ ಮತ್ತು ಮಹಾಭಾರತ ಮೂಲದಲ್ಲಿ ಜನಪದ ನಂತರ ಕಾವ್ಯಗಳೇ ಆಗಿದ್ದರಿಂದ ನಾಟಕಕ್ಕೆ ಅಳವಡಿಸಲು ಸಾಧ್ಯವಾಯಿತು ಎಂದ್ರ. IAS ನಿವೃತ್ತ ಅಧಿಕಾರಿ ಮಾಜಿ ಶಾಸಕ ವೀರಭದ್ರಯ್ಯ ಮಾತನಾಡಿ, ಮಣ್ಣಿ ಗ್ರಾಮ ನಾಟಕಗಳ ತವರೂರ. ವಿಭಿನ್ನ ರೀತಿಯ ನಾಟಕ ಪ್ರಯೋಗ ಮಾಡಿದೆ. ಈ ಊರಿನ ಕಲಾವಿದರು ಬೇರೆ ಕಡೆ ನಾಟಕ ಪ್ರದರ್ಶನ ನೀಡಿ ಸೈ ಎನಿಸಿಕೊಂಡು ಬಂದಿರುವ ಪರಂಪರೆ ಇದೆ. ಪೌರಾಣಿಕ ನಾಟಕಗಳನ್ನ ಯುವ ಪೀಳಿಗೆ ಮರೆಯುತ್ತಿದ್ದಾರೆ. ಇಂತಹ ಪೌರಾಣಿಕ ನಾಟಕ ಪ್ರದರ್ಶನದಿಂದ ಹೊಸ ಆವಿಷ್ಕಾರ ಸೃಷ್ಟಿಯಾಗಿದೆ ಎಂದರ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ.
ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ: MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್, 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ನಗರಸಭಾ ವ್ಯಾಪ್ತಿಯ 1ನೇ ವಾರ್ಡಿನ ಸೋಮವಾರಪೇಟೆ ಗ್ರಾಮದಲ್ಲಿ ಮೂಲ ಸೌಕರ್ಯವಿಲ್ಲದೆ ಜನರು ಹಲವು ವರ್ಷಗಳಿಂದ ಪರದಾಡುತ್ತಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ಗಮನಹರಿಸಿ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಿಕೊಡಬೇಕೆಂದು ನಗರಸಭಾ ಮಾಜಿ ಸದಸ್ಯ ಮಹದೇವ್ ಒತ್ತಾಯಿಸಿದರು. ಸೋಮವಾರಪೇಟೆಯಲ್ಲಿ ಒಳಚರಂಡಿ ಅಪೂರ್ಣಗೊಂಡಿದ್ದು ಮ್ಯಾನ್ಹೋಲ್ನಲ್ಲಿ ನೀರು ಮುಂದೆ ಸಾಗಲು ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆಗೆ ಹರಿಯುತ್ತಿದೆ. ಅಲ್ಲದೆ ಕೆಲವು ಬೀದಿಗಳಲ್ಲಿ ಕೆರೆಯಂತಾಗಿದ್ದು ಹಂದಿಗಳ ವಾಸಸ್ಥಾನವಾಗಿದೆ.
ಕುಡಿಯುವ ನೀರಿಗೆ ಜನರು ಯಾತನೆ ಪಡುತ್ತಿದ್ದಾರೆ. ಶಿಥಿಲಗೊಂಡ ಟ್ಯಾಂಕ್ ಅನ್ನ ಕೆಡವಿ 2 ವರ್ಷ ಕಳೆದರೂ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಿಲ್ಲ. ಮುಖ್ಯ ರಸ್ತೆಗೆ ವಿದ್ಯುತ್ ದೀಪಗಳಿಲ್ಲದೆ ರಾತ್ರಿ ವೇಳೆ ಅಪಘಾತಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳು ಭೇಟಿ ನೀಡುವ ವೇಳೆ ಇತ್ತ ಗಮನ ಹರಿಸಿ ಮೂಲ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಏಪ್ರಿಲ್ 26 ಮತ್ತು 27ರಂದು ನಂಜನಗೂಡಿನಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಜೊತೆ ಎಂಎಲ್ಎ ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ 2025 ನಡೆಯಲಾಗುತ್ತಿದೆ ಎಂದು ಪಂದ್ಯಾವಳಿಯ ವ್ಯವಸ್ಥಾಪಕ ಎಂಡಿ ಬಾಲರಾಜು ಹೇಳಿದರು. ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಂದ್ಯಾವಳಿಯ ವ್ಯವಸ್ಥಾಪಕ ಎಂಡಿ ಬಾಲರಾಜು ಅವರು, ಶಾಸಕ ದರ್ಶನ್ ಧ್ರುವನಾರಾಯಣ್ ಹುಟ್ಟುಹಬ್ಬದ ಅಂಗವಾಗಿ ಇದೇ ಮೊಟ್ಟಮೊದಲ ಬಾರಿಗೆ ನಂಜನಗೂಡಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಏಪ್ರಿಲ್ 26 ಮತ್ತು 27ರಂದು ಎಂಎಲ್ಎ ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದರು. ಪಾವಗಡದಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯಿಂದ ಬಾಬಾ ಅವರ 14ನೇ ವರ್ಷದ ಆರಾಧನೆ ಪ್ರಯುಕ್ತ ಪ್ರಸಾದ ವಿತರಣೆ ಮಾಡಲಾಯಿತು. ಸಮಿತಿ ಸದಸ್ಯ ಜಿಎಸ್ ರಾಮಪ್ರಸಾದ್ ಮಾತನಾಡಿ, ಕಳೆದ 14 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದು ಈ ಆರಾಧನೆ ಪ್ರಯುಕ್ತ ಅನ್ನ ಪ್ರಸಾದ ವಿತರಣೆ ಮಾಡುತ್ತಿರುವುದು ಬಾಬಾ ಅವರ ಮೇಲಿನ ಭಕ್ತಿಗೆ ಎಂದರು. ಕಾರ್ಯಕ್ರಮದಲ್ಲಿ ರಾಮಪ್ರಸಾದ್, ಮಹೇಶ್, ಸತ್ಯನಾರಾಯಣ ಶೆಟ್ಟಿ, ಶ್ರೀನಾಥ್, ಗೋವಿಂದ್ ಇನ್ನೂ ಹಲವರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಕೀಯ ತಿರುವು ಪಡೆದ ಮಂಚೇನಹಳ್ಳಿ ಗಣಿ ಮಾಲೀಕ ಗುಂಡು ಹಾರಿಸಿದ ಸಕಲೇಶ್ ವಿರುದ್ಧ ಪ್ರಕರಣ ದಾಖಲು, ಬಂಧನ. ಕಾಂಗ್ರೆಸ್ನಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ಕೃಷಿ ಕೂಲಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ನೀಡಲು ರಾಜ್ಯ ರೈತ ಕೂಲಿಕಾರರ ಸಂಘದ ಆಗ್ರಹ. ಬಾಗೇಪಲ್ಲಿಯ ಸುಂದರಯ್ಯ ಭವನದಲ್ಲಿ ನಡೆದ ಕೃಷಿ ಕೂಲಿಕಾರರ ಸಂಘದ ಸಮಾವೇಶ. ಕನಿಷ್ಠ ಕೂಲಿಗೆ ಆಗ್ರಹ. ಅಕ್ರಮದಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಮಂಚೇನಹಳ್ಳಿಯ ಕಲ್ಲು ಗಣಿಗಾರಿಕೆ ಗುಂಡು ಹಾರಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ಗೌರಿಬಿದನೂರಿನಲ್ಲಿ ಪ್ರತಿಭಟನೆ. ಕಲ್ಲು ಗಣಿಗಾರಿಕೆ ಅಕ್ರಮದಲ್ಲಿ ಅಧಿಕಾರಿಗಳ ಶಾಮೀಲು ಆರೋಪ. ವಾಜಮಂಗಲದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಖಂಡಿಸಿ ನಂಜನಗೂಡಿನಲ್ಲಿ ರೈತ ಸಂಘ, ಹಸಿರು ಸೇನೆಯಿಂದ ಪ್ರತಿಭಟನೆ. ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿಯೇ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವುದಕ್ಕೆ ಖಂಡನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.